ಎಲ್ಲರಿಗೂ ನಮಸ್ಕಾರ. ಈ ದಿನ ಪ್ರಮುಖ 5 ರಿಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹೇಬಿಯಸ್ ಕಾರ್ಪಸ್ ಅಂದರೆ ಬಂಧಿ ಪ್ರತ್ಯಕ್ಷೀಕರಣ. ಈ ಬಂಧಿಸಿದಂಥ ವ್ಯಕ್ತಿಯನ್ನು 24 ಗಂಟೆಯೊಳಗೆ ಸಮೀಪದ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಥವಾ ಆ ಬಂಧನದಿಂದ ಮುಕ್ತಗೊಳಿಸಬೇಕು. ಇದು ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ ಆಗಿರುತ್ತದೆ. ಹಾಗೆ ನೋಡಿದಾಗ ಎರಡನೇದ್ದು ಮ್ಯಾಂಡಮಸ್ ಅಂದರೆ ಪರಮಾದೇಶ. ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯ ಮಾಡಲು ನಿರಾಕರಿಸಿದಾಗ ಅಥವಾ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಅವಕಾಶ ನೀಡುತ್ತದೆ. ಆದರೆ ಖಾಸಗಿ ವ್ಯಕ್ತಿ ವಿರುದ್ಧ ಯಾವುದೇ ಆದೇಶಗಳನ್ನು ಹೊರಡಿಸುವಂತಿಲ್ಲ. ಇನ್ನು ಸರ್ಶಿಯೋರರಿ, ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ತೀರ್ಪು ನೀಡಿದ್ರೆ ಅದನ್ನ ರದ್ದುಗೊಳಿಸಿ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಮೇಲಿನ ನ್ಯಾಯಾಲಯಕ್ಕೆ ಏನ್ ಮಾಡಬಹುದು, ವರ್ಗಾಯಿಸುವುದು. ಹಾಗೆ ಕೋವಾರೆಂಟ್, ಯಾರಾದ್ರೂ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಗಳನ್ನ ಅಥವಾ ಸರ್ಕಾರದ ಉನ್ನತ ಸ್ಥಾನಗಳನ್ನ ಆಕ್ರಮಿಸಿದರೆ ಅಂತಹವರ ವಿರುದ್ಧ ಈ ರಿಟ್ಗಳು ಸಹಾಯ ಮಾಡ್ತವ. ಇನ್ನು ಕೊನೆಯದಾಗಿ ಪ್ರೊಹಿಬಿಷನ್, ಈ ಕೆಳ ನ್ಯಾಯಾಲಯ ನೀಡಿದ ಆದೇಶಗಳನ್ನ ಮೇಲ್ನ್ಯಾಯಾಲಯದಿಂದ ತಡೆಯುವುದಾಗಿದೆ ಅಥವಾ ಅದನ್ನ ರದ್ದುಪಡಿಸುವುದಾಗಿದೆ. ಈ ರೀತಿಯಾದಂತಹ ರಿಟ್ಸ್ಗಳು ಸಂವಿಧಾನದ 226ನೇ ವಿಧಿ ಪ್ರಕಾರ ಹೈಕೋರ್ಟ್, 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರಮುಖವಾದ ರಿಟ್ಸ್ಗಳನ್ನ ಹೊರಡಿಸುತ್ತವೆ. ಧನ್ಯವಾದಗಳು.